ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂದಕಕ್ಕೆ ಉರುಳಿದೆ ಸೇನಾ ವಾಹನ. 3 ಯೋಧರು ಹುತಾತ್ಮರಾಗಿದ್ದಾರೆ. ಇಬ್ಬರ ಸ್ಥಿತಿ ಗಂಭೀರ ಆಗಿದೆ. ನೋಡಿ, ಮತ್ತೊಂದು ಅವಘಡ ಇದು. ಕಳೆದ ಹಲವು ದಿನಗಳ ಹಿಂದಷ್ಟೇ ಪೂಂಚ್ ಪ್ರದೇಶದಲ್ಲಿ ಇದೇ ರೀತಿಯಾಗಿ ನಮ್ಮ ಸೇನೆಯ ವಾಹನ ಕಂದಕಕ್ಕೆ ಉರುಳಿ ಬಿದ್ದು ಅಲ್ಲೂ ಕೂಡ ಸಾವು ನೋವಾಗಿತ್ತು. ನಮ್ಮ ಕರ್ನಾಟಕದ ವೀರ ಯೋಧರು 4 ಜನ ಸಾವನ್ನಪ್ಪಿದರು. ಬಟ್ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅವಘಡ ಇದು. ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾ ಜಿಲ್ಲೆಯಲ್ಲಿ ಈ ಅಪಘಾತ ಆಗಿದೆ. ಸೇನಾ ಟ್ರಕ್ ನಿಯಂತ್ರಣ ತಪ್ಪಿ ಗುಡ್ಡದಿಂದ ಉರುಳಿ ಬಿದ್ದಿದೆ. ಹುತಾತ್ಮರಾಗಿದ್ದಾರೆ ಸೈನಿಕರು. ವಾಹನವು ರಸ್ತೆಯಿಂದ ಸ್ಕಿಡ್ ಆಗಿ ಈ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. ಕಾಶ್ಮೀರದ ಸ್ಥಳೀಯರ ಸಹಾಯದಿಂದ ಗಾಯಗೊಂಡವರನ್ನು ರಕ್ಷಣೆ ಮಾಡಲಾಯಿತು. ದುರದೃಷ್ಟಕರ ಈ ಅಪಘಾತದಲ್ಲಿ 3 ನಮ್ಮ ಧೈರ್ಯಶಾಲಿ ಯೋಧರು ಹುತಾತ್ಮರಾಗಿದ್ದಾರೆ. ದುಃಖತಪ್ತ ಕುಟುಂಬಗಳಿಗೆ ಭಾರತೀಯ ಸೇನೆ ಸಂತಾಪವನ್ನು ಸೂಚಿಸಿದೆ. ನಿಜಕ್ಕೂ ಬಹಳ ಖೇದಕರ ಸಂಗತಿ ಇದು. ಯಾಕಂತ ಹೇಳಿದ್ರೆ, ಯುದ್ಧದಲ್ಲಿ ಮಡಿದು ಸಾವನ್ನಪ್ಪಿದರೆ ಅಥವಾ ಅಲ್ಲಿ ಭಯೋತ್ಪಾದಕರನ್ನ ಹೊಡೆದುರುಳಿಸುವಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದರೆ ಅದೊಂದು ರೀತಿ ನಮಗೆ ನೋವು ಇರುತ್ತೆ, ಜೊತೆಗೆ ಹೆಮ್ಮೆ ಕೂಡ ಇರುತ್ತೆ. ಆದರೆ ಈಗ ಅಪಘಾತದಲ್ಲಿ ನೋಡಿ, ಪದೇ ಪದೇ ಈ ರೀತಿ ಸಾವುಗಳಾಗ್ತಾ ಇದ್ದಾವೆ. ತಮ್ಮದಲ್ಲದ ತಪ್ಪಿಗೆ ಸೈನಿಕರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ನಿಜಕ್ಕೂ ಇದು ದುರದೃಷ್ಟಕರ.